ಒಂದು ಈ ವಿಚಾರದಲ್ಲಿ ಡಿಲಿಮಿಟೇಷನ್ ವಿಚಾರದಲ್ಲಿ ಸೀಟ್ಗಳ ಹೆಚ್ಚಳಿಕೆಯಲ್ಲಿ ಈವನ್ ಅಮಿತ್ ಶಾ ಅವರನ್ನು ಕೂಡ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅದನ್ನೇ ನಾನು ಪುನರುಚ್ಚಾರ ಮಾಡ್ತಿದ್ದೇನೆ. ಉತ್ತರ ಏನು ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಯಾವುದೇ ಡಿಫರೆನ್ಸ್ ಆಗಲ್ಲ. ನೀವು ಕೂಡ ಆಗ್ಲಿಂದ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀರಿ 50% ಏನೇನು ನಮ್ಮ ರಾಜ್ಯಗಳ ಏನು ನಮ್ಮ ಲೋಕಸಭಾ ಸೀಟ್ಗಳಿದೆ ಅದು 15% ಜಾಸ್ತಿ ಆಗುತ್ತೆ. ಕೆಲವು ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಬಿಟ್ಟರೆ ದಕ್ಷಿಣ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಬಿಟ್ಟರೆ ತೆಲಂಗಾಣಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅದು ಆಡ್ ನಂಬರ್ ಇತ್ತು, 17 ಇತ್ತು, ಹಾಗಾಗಿ ಅವ್ರಿಗೆ ಅನುಕೂಲ ಆಗುತ್ತೆ. ತಮಿಳುನಾಡು 39 ಇತ್ತು, ಆಡ್ ನಂಬರ್, ಅವ್ರಿಗೆ ಅನುಕೂಲ ಆಗುತ್ತೆ. ಇತ್ತೆ ಬಿಟ್ಬಿಟ್ರೆ ಯಾರಿಗೂ ಎಳ್ಳಷ್ಟು ಕೂಡ ಅನ್ಯಾಯ ಆಗೋದಿಲ್ಲ. ಏನು 544 ಇದ್ದಿದ್ದು 850 ಆಯ್ತು. ಎಲ್ಲ ಸ್ಟೇಟ್ಗಳಿಗೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ದಕ್ಷಿಣದ 5 ರಾಜ್ಯಗಳು ಮತ್ತೆ ಒರಿಸ್ಸಾ ಸೇರಿ ಏನು 28% ಮುಂಚೆ ಇತ್ತು, ಈಗ 28.3% ಆಗಿದೆ ಸಣ್ಣ ರಾಜ್ಯಗಳು. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಈ ವಿಚಾರ ಏನಿದೆ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅಂತೇಳಿ ಅದು ಸಂಪೂರ್ಣವಾದ ಸುಳ್ಳು. ಅದನ್ನು ನಾನು ಹೇಳ್ತೇನೆ. ಮೊದಲನೇದು. ಎರಡನೇದು, ನನ್ನ ಕಾಂಗ್ರೆಸ್ನ ಸೋದರಿ ಹೇಳ್ತಾ ಇದ್ರು ಏನು ಭಾರತದಲ್ಲಿ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದು ಮಹಿಳೆಯರಿಗೆ ನಾವು ಅಂತೇಳಿ. ಭಾರತದಲ್ಲಿ ಮೊದಲು ವೋಟಿಂಗ್ ರೈಟ್ಸ್ ಕೊಟ್ಟಿದ್ದು 1921ರಲ್ಲಿ ಬ್ರಿಟಿಷ್ ಸರ್ಕಾರ, ಕಾಂಗ್ರೆಸ್ ಅಲ್ಲ. ಹಾಗಾಗಿ ಇದು ಮುಂಚೆಯಿಂದಲೂ ಇತ್ತು. ಎರಡನೇದು ಹೇಳಿದ್ರು, ಒಂದ್ ನಿಮಿಷ, ಭಾರತದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು, ಬ್ರಿಟಿಷ್ ಇಂಡಿಯಾ ಬಗ್ಗೆ ಮಾತಾಡಿದ್ರೆ ರಾಜಪ್ರಭುತ್ವದ ಬಗ್ಗೆ ಮಾತಾಡ್ತಾ ನನ್ನ ಮೇಲೆ ಮಾತಾಡಬೇಡ. ಅದಾದ್ಮೇಲೆ ಸತೀಶ್ ಸಾಗಮನ ನಿಲ್ಸಿ ನಾವು ಅಂತ ಹೇಳಿದ್ರು. ಒಂದ್ ನಿಮಿಷ ಪ್ಲೀಸ್ ಮೇಡಮ್, ನಾನು ಲೆಟ್ ಮಿ ಫಿನಿಶ್. ನೀವು ಕ್ಲಾರಿಫಿಕೇಶನ್ ಕೊಡಿ. ಈ ಭಾರತದ ಬಗ್ಗೆ ಮಾತಾಡಿ. ಹೌದೌದು, ಅದಾದ್ಮೇಲೆ ಸತೀಶ್ ಸಾಗಮನ ನಿಲ್ಸಿದ್ದು ನೀವೇ ಅಂತ ಹೇಳಿದ್ರು. ಸತೀಶ್ ಸಾಗಮನ ನಿಲ್ಸಿದ್ದು ರಾಜಾರಾಮ್ ಮೋಹನ್ ರಾಯರು 1829ರಲ್ಲಿ ಬೆಂಗಾಲ ಸತಿ ರೆಗ್ಯುಲೇಷನ್ ಸತಿಸಾಗಮನ ಆಗ್ತಾ ಇದ್ದಾರೆ ಅಂತಂದ್ರೆ ಅದ್ರ ಬಗ್ಗೆ ಗಮನ ಕೊಡಿ. 1829ರಲ್ಲಿ ಇವರು ಕಾಂಗ್ರೆಸ್ ಹುಟ್ಟಿದ್ದು 1985 60 ವರ್ಷ ಆದ್ಮೇಲೆ ಸತಿಸಾಗಮನ ಆಗ್ಲೇ ನಿಂತೋಗಿತ್ತು. ರಾಜಾರಾಮ್ ಮೋಹನ್ ರಾಯರ ಅದಾದ್ಮೇಲೆ ಇನ್ನೊಂದು ಬಹಳ ಒಳ್ಳೆ ಮಾತಾಡಿದ್ರು ಮಹಿಳೆಯರ ವಿಚಾರದಲ್ಲಿ. ನಾವು ನೆಹರು ಗೌರ್ಮೆಂಟ್ ಏನು ಹಿಂದೂ ಕೋಡ್ ಬಿಲ್ ತಂದ್ವಿ, ಅದರಿಂದ ಹಿಂದೂ ಹೆಣ್ಮಕ್ಳಿಗೆ ಏನು ಆಸ್ತಿ ಸಿಗಂಗಾಯ್ತು, ಸಕ್ಸೆಷನ್ ಸಿಗಂಗಾಯ್ತು ಅಂತ. ಹಿಂದೂ ಹೆಣ್ಮಕ್ಳಿಗೆ ಸಿಕ್ತು, ಮುಸ್ಲಿಂ ಹೆಣ್ಮಕ್ಳಿಗೆ ಏನ್ ಮಾಡಿದ್ರಿ ನೀವು ಕಾಂಗ್ರೆಸ್ ಅವರು? ಮುಸ್ಲಿಂ ಹೆಣ್ಮಕ್ಳಿಗೆ ಆಸ್ತಿಲಿ ಈಕ್ವಲ್ ಬೇಕಾಗಿರ್ಲಿಲ್ವಾ? ಮುಸ್ಲಿಂ ತಡಿಯಮ್ಮ, ದಲಿತರು ಹಿಂದೂಗಳಿಗೆ ಕೊಟ್ಟಿದ್ದು ಮುಸ್ಲಿಂ ಹೆಣ್ಮಕ್ಳಿಗೆ ಯಾಕೆ ಕೊಡ್ಲಿಲ್ಲ ಹೇಳಿ? ಮುಸ್ಲಿಂ ಹೆಣ್ಮಕ್ಳಿಗೆ ಶಾಬಾನು ಕೇಸಲ್ಲಿ ಇದೆ. ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಗೌರ್ಮೆಂಟ್ ಅಲ್ಲಿ ಶಾಬಾನು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಆ ಹೆಣ್ಮಗು ಬೀದಿಗೆ ಬಿದ್ದಿದೆ, ಒಂದ್ ಸ್ವಲ್ಪ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿದ್ರೆ ಇವ್ರ ಸರ್ಕಾರ ಆ ಲೋಕಸಭೆ ಇದನ್ನ ಚೇಂಜ್ ಮಾಡ್ತು, ಸಂವಿಧಾನದ ತಿದ್ದುಪಡಿಯನ್ನ ಮಾಡಿ ತಂದು ಮಾಡಿ ಆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತು. ಈಗ ಐತಿಹಾಸಿಕವಾಗಿ ಹೆಣ್ಮಕ್ಳಿಗೆ ಇವತ್ತು ಇರೋದು ನಮಗೆ ಹೆದರಿಕೆ, ಸವಾಲು. ನೋವಾಗುತ್ತೆ. ಶಾಬಾನುಗೆ ನ್ಯಾಯ ಕೊಟ್ಟು ಸಾಮಾಜಿಕ ಸುಧಾರಣೆ ಅಂತಕ್ಕಂಥದ್ದು ಸುದೀರ್ಘವಾದಂತದ್ದು. ನೀವು ಇವತ್ತು ಮುಸಲ್ಮಾನರನ್ನ ಹೇಟ್ ಮಾಡುವ ನೀವು ಶಾಬಾನು ಪ್ರಕರಣ ಏನಾಯ್ತು? ಏನ್ ಮಾಡಿದ್ರಿ ಶಾಬಾನು ಪ್ರಕರಣದಲ್ಲಿ? ಏನ್ ಮಾಡಿದ್ರಿ ಶಾಬಾನು ಪ್ರಕರಣದಲ್ಲಿ? ಶಾಬಾನು ಪ್ರಕರಣದಲ್ಲಿ ಏನ್ ಮಾಡಿದ್ರಿ? ಶಾಬಾನು ಪ್ರಕರಣದಲ್ಲಿ ಏನ್ ಮಾಡಿದ್ರಿ? ಈಗ ಹಿಂದೂ ಕೋಡ್ ಬಿಲ್ ಬರ್ತಾರೆ, ಮುಸ್ಲಿಂ ಕೋಡ್ ಬಿಲ್ ಯಾಕೆ ಬರ್ಲಿಲ್ಲ? ಯುಸಿಸಿ ಯಾಕೆ ವಿರೋಧ ಮಾಡ್ತೀರಾ? ಯುಸಿಸಿ ಯಾಕೆ ವಿರೋಧ ಮಾಡ್ತೀರಾ? ಹೆಣ್ಮಕ್ಳಿಗೆ, ಮುಸ್ಲಿಂ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಯುಸಿಸಿಲಿ ಯಾಕೆ ವಿರೋಧ ಮಾಡ್ತೀರಾ? ಐತಿಹಾಸಿಕವಾಗಿ ಹೆಣ್ಣು ಮಕ್ಕಳ ಬಾಯಿಗೆ ಬೆಂಕಿ ಬಂದಿದೆ ಕಾಂಗ್ರೆಸ್. ಸುಧಾರಣೆ ನಿಮ್ ತರ ಮುರಿದು ಬಿಸಾಡ ಸುಧಾರಣೆ, ಹೆಣ್ಮಕ್ಳಿಗೆ ಬೆಂಕಿ ಸುಧಾರಣೆನ ಇವತ್ತು 33% ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಟ್ಟಿದ್ರೆ ಯಾಕೆ ವಿರೋಧ ಮಾಡ್ತಿದ್ರೆ ಹೇಳಿ? 33% ಪ್ರಕ್ರಿಯೆ ಸುಧಾರಣೆ. ಈಗ ಮೀಸಲಾತಿ ಬಗ್ಗೆ ವಿರೋಧ ಇಲ್ಲ, ಅವು ಮೀಸಲಾತಿ ಬಗ್ಗೆ ವಿರೋಧ ಇಲ್ಲ. ಈ ಡಿಲಿಮಿಟೇಷನ್ ಆಗ್ತಿದೆಯಲ್ಲ ಅದು ಈ ಟೈಮ್ ಅಲ್ಲಿ ಪಂಚರಾಜ್ಯಗಳ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ತರಾತುರಿ ಈಗ ಮಾಡ್ತಿದ್ ಯಾಕೆ ಅಂತ ಮಹಿಳಾ ಮೀಸಲಾತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ ಸರ್, ಯಾರ್ದು ವಿರೋಧ ಇಲ್ಲ, ಯಾರ್ದು ವಿರೋಧ ಇಲ್ಲ. ಇದನ್ನ ವಿರೋಧ ಮಾಡೇ ಮಾಡ್ತೀವಿ. ಇವತ್ತು ರಾಹುಲ್ ಗಾಂಧಿ ಏನ್ ಹೇಳಿದ್ರು? ಈ ಆರ್ಟಿಕಲ್ ವಿರೋಧ ವಿಂಗಡಣೆ ಆಗೋದಕ್ಕೆ ವಿರೋಧ ಮಾಡ್ತಕ್ಕಂಥದ್ದು ನೀವೇ ವಿರೋಧ ಮಾಡ್ತೀವಿ. 33% ಒಪ್ಪಿಗೆ ಇದೆಯಾ? 33% ಒಪ್ಪಿಗೆ ಇದೆಯಾ? 50% ಮಾಡಿ ತಲೆ ಇದೆಲ್ಲ ಮಾಡ್ಬಿಡಿ. ಒಪ್ಪಿಗೆ ಇದೆಯಾ ಇಲ್ವಾ? ಜನಸಂಖ್ಯೆಸ್ಟ್ ಮಾಡ್ಬಿಡಿ ನೋಡಿ. ಇದು ಜನಸಂಖ್ಯೆಸ್ಟ್ ಮಾಡಿ ಹೊಸ ಸೆನ್ಸೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಒಪ್ಪಲ್ಲ ಅವರು. ಸೊ 33% ಹೆಣ್ಮಕ್ಳಿಗೆ ಕೊಡೋದಕ್ಕೆ ಒಪ್ಪಲೇ ಇಲ್ಲ. ಜನಸಂಖ್ಯೆ ಎಷ್ಟು ಮೀಸಲಾತಿ ಯಾಕೆ ಕೊಡಕ್ಕಾಗಲ್ಲ? 33% ಯಾಕೆ ಮಾಡ್ತೀರಾ? 33% ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ನೀವು ಹೆಚ್ಚು ಮಾಡಿ 50% ಮಾಡಿ.
ಯಾಕ್ರಿ ಸುಮ್ಮನೆ ಹಸಿ ಸುಳ್ಳು ಹೇಳ್ತೀರಾ ಚಾನಲ್ ಕೂತ್ಕೊಂಡು 30%ಗೆ ಒಪ್ಪೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನಮ್ದು ನಿಮ್ ರಾಹುಲ್ ಗಾಂಧಿ, ನಿಮ್ ಪುಸ್ತಕ, ಸೋನಿಯಾ ಗಾಂಧಿ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಮಾತಾಡ್ತಾರೆ. ಪಾರ್ಟಿದು ಇವತ್ತು ತೆರೆದ ನೋಡಿ ಪುಸ್ತಕ, ಹೇಳ್ತೀನಿ ಸುಳ್ಳು ಹೇಳಕ್ಕೆ ಏನಿದೆ? ಇದಾದ್ಮೇಲೆ